ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪಹಲ್ಗಾಮ್ ಹೇಡಿ ಕೃತ್ಯಕ್ಕೆ ಈಗಾಗಲೇ ಭಾರತ ಸೇಡು ತೀರಿಸಿಕೊಂಡಿದೆ. ಅದು ಮೇ 7ನೇ ತಾರೀಕು. ಉಗ್ರ ಪೋಷಕ ಪಾಕಿಸ್ತಾನದಲ್ಲಿದ್ದ ದುಷ್ಕರ್ಮಿಗಳು ಮಧ್ಯರಾತ್ರಿ ಕಣ್ಣು ಬಿಡುವಷ್ಟರಲ್ಲಿ ಭಾರತದ ಕ್ಷಿಪಣಿಗಳು ಅವರ ದೇಹವನ್ನ ಛಿದ್ರ ಮಾಡಿದೆ. ಈ ಮೂಲಕ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಆರಂಭವಾದ 100 ಗಂಟೆಗಳ ತೀವ್ರ ಸಂಘರ್ಷ ಶನಿವಾರ ಹಠಾತ್ ಕದನ ವಿರಾಮದೊಂದಿಗೆ ಕೊನೆಗೊಳ್ತು. ಭಾರತದ ಬ್ರಹ್ಮೋಸ್ ಕ್ಷಿಪಣಿ ದಾಳಿಗೆ ಬೆದರಿದ ಪಾಕಿಸ್ತಾನ ಅತ್ತು ಗೋಗರೆದು ಅಮೆರಿಕ ಮುಂದೆ ಕೈಯೊಡ್ಡಿ ಕದನ ವಿರಾಮ ಮಾಡಿಸಿತ್ತು ಎಂಬ ವಿಚಾರ ಈಗ ಸರ್ಕಾರಿ ಮೂಲಗಳಿಂದ ಹೊರಬೀಳ್ತಾ ಇದೆ. ಆದರೆ ಹೀಗೆ ಕದನ ವಿರಾಮ ಘೋಷಿಸಿದ 3 ಗಂಟೆಗಳಲ್ಲಿ ಪಾಕಿಸ್ತಾನ ತನ್ನ ನೀಚ ಬುದ್ಧಿಯನ್ನು ತೋರಿಸಿದೆ. ರಾತ್ರಿ 9 ಗಂಟೆ ಹೊತ್ತಿಗೆ ಜಮ್ಮುವಿನ ಶ್ರೀನಗರವನ್ನ ಟಾರ್ಗೆಟ್ ಮಾಡಿ 100 ಡ್ರೋನ್ಗಳನ್ನು ಉಡಾಯಿಸಿದೆ. ಖುದ್ದು ಅಲ್ಲಿನ ಸಿಎಂ ಒಮರ್ ಅಬ್ದುಲ್ಲಾ ಇದೆಂತಹ ಕದನ ವಿರಾಮ ಅಂತ ಪಾಕಿಸ್ತಾನ ಹಾರಿಸಿದ್ದ ಡ್ರೋನ್ಗಳ ವಿಡಿಯೋ ಸಮೇತ ಟ್ವೀಟ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮಾಕಿ ಕಸಂ ಎನ್ನುವ ಪಾಕಿಸ್ತಾನದ ಇಂತಹ ಚಾಳಿ ಭಾರತಕ್ಕೇನು ಹೊಸದಲ್ಲ. 1990ರ ದಶಕದಿಂದಿಡಿದು ಇಲ್ಲಿಯವರೆಗೆ ಪ್ರತಿ ವರ್ಷ ಪಾಕಿಸ್ತಾನ 1000ಕ್ಕೂ ಹೆಚ್ಚು ಬಾರಿ ಕದನ ವಿರಾಮ ಉಲ್ಲಂಘಿಸಿದ ಘಟನೆಗಳು ನಡೆಯುತ್ತಲೇ ಇವೆ. ಆದರೆ ಅಮೆರಿಕದ ಮಾತಿಗೆ ಮಣಿದು ಈ ಬಾರಿ ಮತ್ತೆ ಕದನ ವಿರಾಮಕ್ಕೆ ಭಾರತ ಒಪ್ಪಿದ್ದು ಒಂದು ರೀತಿ ಸಿಕ್ಕ ಅವಕಾಶವನ್ನ ಕಳೆದುಕೊಂಡಂತೆ. ಯಾಕಂದ್ರೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲು ಇದಕ್ಕಿಂತ ಒಳ್ಳೆಯ ಸಮಯ ಭಾರತಕ್ಕೆ ಸಿಗುತ್ತಿರಲಿಲ್ಲ. ನಿನ್ನೆ ಮತ್ತೆ ಕದನ ವಿರಾಮ ಉಲ್ಲಂಘಿಸುತ್ತಿದ್ದಂತೆ ಸನ್ನದ್ಧ ಸ್ಥಿತಿಯಲ್ಲೇ ಇದ್ದ ಭಾರತೀಯ ಸೇನೆ ಅಷ್ಟೇ ತೀವ್ರವಾಗಿ ತಿರುಗೇಟು ಕೂಡ ಕೊಟ್ಟಿದೆ. ಗಡಿಯ 6 ಜಿಲ್ಲೆಗಳಲ್ಲಿ ಏಕಾಏಕಿ ಬ್ಲ್ಯಾಕ್ ಔಟ್ ಜಾರಿಗೆ ತರಲಾಯಿತು. ಜನರನ್ನ ಮನೆಯಿಂದ ಹೊರಗೆ ಬಾರದಂತೆ ಸೂಚನೆ ಕೊಡಲಾಯಿತು. ಬಳಿಕ ಪಾಕಿಸ್ತಾನದ ಎಲ್ಲ ಡ್ರೋನ್ಗಳನ್ನು ಹೊಡೆದು ಹಾಕಲಾಯಿತು. ಬಳಿಕ ರಾತ್ರಿ 11 ಗಂಟೆ ಹೊತ್ತಿಗೆ ತನ್ನ ಮನಸ್ಸು ಬದಲಾಯಿಸಿಕೊಂಡ ಪಾಕಿಸ್ತಾನ ದಿಢೀರಂತ ಸೈಲೆಂಟ್ ಆಯಿತು. ಕದನ ವಿರಾಮ ಘೋಷಿಸಿದ ಬಳಿಕವೂ ಸದ್ದಿಲ್ಲದೆ ದಾಳಿ ನಡೆದಿದೆ ಅಂದ್ರೆ ಅಲ್ಲಿ ಏನಾಗ್ತಿದೆ? ಖುದ್ದು ಪಾಕಿಸ್ತಾನದ ಡಿಜಿಎಂಒ ಕದನ ವಿರಾಮಕ್ಕೆ ಒಪ್ಪಿ ಸೂಚನೆಯನ್ನು ಹೊರಡಿಸಿದ್ದ. ಆದರೆ ಪಾಕಿಸ್ತಾನದ ಸೈನಿಕರು ಅದನ್ನ ಯಾಕೆ ಪಾಲಿಸಲಿಲ್ಲ? ಅಲ್ಲಿ ಸೇನೆ ಮತ್ತು ಸರ್ಕಾರದ ಮಧ್ಯೆ ಮತ್ತೆ ಏನಾದರೂ ತಿಕ್ಕಾಟ ಮುಂದುವರೆದಿದ್ಯಾ? ಗೊತ್ತಿಲ್ಲ. ಸದ್ಯಕ್ಕೆ ಈ ಪ್ರಶ್ನೆಗಳಿಗೆ ಕಾಲವೇ ಉತ್ತರ ಕೊಡಬೇಕು. ಇನ್ನು ನಾಳೆ 2 ಕಡೆಯ ಡಿಜಿಎಂಒಗಳು ಈ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೆಸಲಿದ್ದಾರಂತೆ. ಇದನ್ನ ನಿನ್ನೆಯೇ ನಮ್ಮ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಹೇಳಿದ್ದಾರೆ. ಆದರೆ ರಾಜತಾಂತ್ರಿಕ ಉನ್ನತ ಮಟ್ಟದ ಅಧಿಕಾರಿಗಳ ಮಧ್ಯೆ ಮಾತುಕತೆ ನಡೆಸಿದೆ. ಸೇನೆಯವರು ಅದ್ಯಾಕೆ ಇದನ್ನ ಬಗೆಹರಿಸಿಕೊಳ್ತಾರೆ ಅನ್ನೋದು ಈವರೆಗೂ ಬಗೆಹರಿಯದ ಪ್ರಶ್ನೆಯಾಗಿದೆ. ಇರ್ಲಿ, ನಾಳೆ ಒಂದು ವೇಳೆ ಮಾತುಕತೆ ಅಂತ ಆದ್ರೆ ಭಾರತದ ಬೇಡಿಕೆಗಳು ಏನಿರಬಹುದು? ಉಗ್ರ ಮಸೂದ್ ಅಜರ್ ಮತ್ತು ಹಫೀಜ್ ಸೈಯದ್ನನ್ನ ಹಸ್ತಾಂತರಿಸುವಂತೆ ಭಾರತ ಏನಾದರೂ ಕೇಳುತ್ತಾ? ಅಷ್ಟಕ್ಕೂ ನಮಗೆ ಈ ಮಸೂದ್ ಅಜರ್ ಯಾಕಷ್ಟು ವಾಂಟೆಡ್ ಅನಿಸಿಕೊಳ್ತಾನೆ? ಯಾರು ಈ ಉಗ್ರ ಮಸೂದ್ ಅಜರ್? ಈತ ಭಾರತದ ಮೇಲೆ ಎಸಗಿದ ಅನ್ಯಾಯಗಳ ಸರಮಾಲೆ ಎಂಥದ್ದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸ್ನೇಹಿತರೆ, ಅದು 24 ಸೆಪ್ಟೆಂಬರ್ 1999. ಸ್ಥಳ ನೇಪಾಳದ ತ್ರಿಭುವನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. IC-814 ಸಂಖ್ಯೆಯ ವಿಮಾನದಲ್ಲಿ 176 ಪ್ರಯಾಣಿಕರು ಕಠ್ಮಂಡುವಿನಿಂದ ದೆಹಲಿಗೆ ಹಾರಲು ಸಿದ್ಧರಾಗಿದ್ದರು. ಎಲ್ಲವೂ ನಾರ್ಮಲ್ ಆಗೇ ಇತ್ತು. 173 ಪ್ರಯಾಣಿಕರನ್ನ ಹೊತ್ತ ವಿಮಾನ ನಭಕ್ಕೆ ಚಿಮ್ಮಿತ್ತು. ಆದರೆ ವಿಮಾನ ನೇಪಾಳವನ್ನ ಬಿಟ್ಟು ಭಾರತೀಯ ವಾಯು ಪ್ರದೇಶವನ್ನ ಪ್ರವೇಶಿಸುತ್ತಿದ್ದಂತೆಯೇ ಏಕಾಏಕಿ ಕೆಲ ಬಂದೂಕುದಾರಿಗಳು ಎದ್ದು ನಿಂತರು. IC-814 ಹೈಜಾಕ್ಟ್ ದಿ ಇನ್ಸೈಡ್ ಸ್ಟೋರಿ ಪುಸ್ತಕದ ಪ್ರಕಾರ ಸಂಜೆ 4:39 ಆಗಿತ್ತು. ವಿಮಾನವು ಭಾರತದ ಪ್ರದೇಶವನ್ನು ತಲುಪಿತ್ತು. ಆಗ ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿ ಕಾಕ್ಪಿಟ್ಗೆ ಎಂಟ್ರಿ ಕೊಟ್ಟಿದ್ದ. ಪೈಲಟ್ ಆತನನ್ನ ನೋಡಿದ ತಕ್ಷಣ ಇಡೀ ಪರಿಸ್ಥಿತಿ ಆತನಿಗೆ ಅರ್ಥವಾಗಿತ್ತು. ಆ ರಕ್ಕಸನ ಕೈಯಲ್ಲಿ ಒಂದು ಕೈಯಲ್ಲಿ ರಿವಾಲ್ವರ್, ಮತ್ತೊಂದು ಕೈಯಲ್ಲಿ ಗ್ರೆನೇಡ್ ಇತ್ತು. ಈ ಇಡೀ ಹೈಜಾಕ್ ಘಟನೆಯನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ವಿವರಿಸ್ತೇನೆ. ಆದರೆ ಇದರಿಂದ ಆ ಅಪಹರಣಕಾರರು ಸಾಧಿಸಿದ್ದೇನು, ಉಗ್ರ ಮಸೂದ್ ಕಥೆ ಏನು ಅನ್ನೋದನ್ನ ಮುಂದುವರಿಸ್ತೇನೆ ಕೇಳಿ. ಹೀಗೆ ವಿಮಾನವನ್ನ ಹೈಜಾಕ್ ಮಾಡಿದ್ದ ಉಗ್ರರು ಡಿಸೆಂಬರ್ 25, 1999 ಬೆಳಗ್ಗೆ ಅಫ್ಘಾನಿಸ್ತಾನದ ಕಂದಹಾರ್ನಲ್ಲಿ ಇಳಿಸಿದರು. ಮಾತುಕತೆ ವೇಳೆ ಈ ಹೈಜಾಕರ್ಗಳು ಬೇಡಿದ್ದೇನು ಗೊತ್ತಾ? ಮೌಲಾನಾ ಮಸೂದ್ ಅಜರ್ ಮತ್ತು ಜೈಲಿನಲ್ಲಿರುವ ಇತರ 35 ಭಯೋತ್ಪಾದಕರನ್ನ ಬಿಡುಗಡೆ ಮಾಡಲು ಮತ್ತು $200 ಮಿಲಿಯನ್ ಹಣ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರು. ಅಂದಿನ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಪ್ರಯಾಣಿಕರ ಜೀವ ಉಳಿಸಲು 3 ಭಯೋತ್ಪಾದಕರನ್ನ ಬಿಡುಗಡೆ ಮಾಡಲು ನಿರ್ಧರಿಸಿತ್ತು. ಭಾರತೀಯ ಜೈಲುಗಳಲ್ಲಿ ಬಂಧಿಯಾಗಿದ್ದ ಭಯೋತ್ಪಾದಕರಾದ ಮೌಲಾನಾ ಮಸೂದ್ ಅಜರ್, ಮುಸ್ತಾಕ್ ಅಹಮದ್ ಜರ್ಗರ್ ಮತ್ತು ಅಹಮದ್ ಓಮರ್ ಸಯೀದ್ ಶೇಖ್ ಅವರನ್ನ ಕಂದಹಾರ್ಗೆ ಕರೆದೊಯ್ಯಲಾಯಿತು. ಇದರ ನಂತರ ಡಿಸೆಂಬರ್ 31ರಂದು ಪ್ರಯಾಣಿಕರನ್ನ ಬಿಡುಗಡೆ ಮಾಡಲಾಯಿತು. ಅವರನ್ನ ವಿಶೇಷ ವಿಮಾನದ ಮೂಲಕ ಮರಳಿ ಕರೆತರಲಾಯಿತು.
ಹೀಗೆ ಬಿಡುಗಡೆಗೊಂಡ ಇದೇ ಮಸೂದ್ ಅಜರ್ 2000 ಇಸವಿಯಲ್ಲಿ ಜೈಷ್ ಎ ಮೊಹಮ್ಮದ್ ಎಂಬ ಭಯೋತ್ಪಾದಕ ಸಂಘಟನೆಯನ್ನ ಸ್ಥಾಪಿಸಿದ್ದ. ಹೀಗೆ ಬಿಡುಗಡೆಗೊಂಡವನು ಮೊದಲು ಮಾಡಿದ ಉಗ್ರ ಕೃತ್ಯ ಅಂದ್ರೆ ಜಮ್ಮು ಕಾಶ್ಮೀರದ ವಿಧಾನಸಭೆ ಮೇಲೆ ದಾಳಿ. ಆದ್ರೆ ಅದರ ನಂತರ ಮಾಡಿದ್ದು ಸೀದಾ ಭಾರತದ ಸಂಸತ್ತಿನ ಮೇಲೆ ದಾಳಿ. ಅದು 2001 ಡಿಸೆಂಬರ್ 13 ದಿನ ಬೆಳಗ್ಗೆ 11:28ಕ್ಕೆ ದೆಹಲಿ ಸಂಸತ್ತಿನಲ್ಲಿ ಚಳಿಗಾಲದ ಅಧಿವೇಶನ ಭರದಿಂದ ಸಾಗಿತ್ತು. ಪ್ರತಿಪಕ್ಷಗಳ ಗದ್ದಲದ ನಂತರ ಉಭಯ ಸದನಗಳ ಕಲಾಪವನ್ನ 40 ನಿಮಿಷಗಳ ಕಾಲ ಮುಂದೂಡಲಾಗಿತ್ತು. ಸದನವನ್ನ ಮುಂದೂಡಿದ ತಕ್ಷಣ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ವಿರೋಧ ಪಕ್ಷದ ನಾಯಕಿ ಸೋನಿಯಾ ಗಾಂಧಿ ಅವರು ಲೋಕಸಭೆಯಿಂದ ಹೊರಟು ತಮ್ಮ ಅಧಿಕೃತ ನಿವಾಸಗಳಿಗೆ ತೆರಳಿದ್ರು. ಹಲವು ಸಂಸದರು ಕೂಡ ಅಲ್ಲಿಂದ ಹೊರಟು ಹೋಗಿದ್ರು. ಆದರೆ ಗೃಹ ಸಚಿವ ಲಾಲ್ ಕೃಷ್ಣ ಅಡ್ವಾಣಿ ತಮ್ಮ ಅನೇಕ ಸಹೋದ್ಯೋಗಿ ಸಚಿವರು ಮತ್ತು ಸುಮಾರು 200 ಸಂಸದರೊಂದಿಗೆ ಲೋಕಸಭೆಯಲ್ಲಿ ಇನ್ನೂ ಹಾಜರಿದ್ರು. ಎಂದಿನಂತೆ ಲೋಕಸಭಾ ಆವರಣದೊಳಗೆ ಮಾಧ್ಯಮದವರ ದೊಡ್ಡ ಗುಂಪು ಸೇರಿತ್ತು. ಮತ್ತೊಂದು ಕಡೆ ಸಂಸತ್ ಭವನದ ಗೇಟ್ ಸಂಖ್ಯೆ 11 ಬಳಿ ಉಪರಾಷ್ಟ್ರಪತಿ ಕೃಷ್ಣಕಾಂತ್ ಶರ್ಮಾ ಅವರು ಹೊರಬರೋದನ್ನೇ ಅವರ ಬೆಂಗಾವಲು ಪಡೆ ಕಾಯ್ದಿತ್ತು. ಆ ಕ್ಷಣದಲ್ಲಿ ಬಿಳಿ ಅಂಬಾಸಿಡರ್ ಕಾರೊಂದು ಉಪರಾಷ್ಟ್ರಪತಿಗಳ ಬೆಂಗಾವಲು ಪಡೆಯ ಕಡೆಗೆ ವೇಗವಾಗಿ ನುಗ್ಗಿ ಬಂತು. ಸಂಸತ್ತಿನ ಕಟ್ಟಡದಲ್ಲಿ ಪ್ರವೇಶಿಸುವ ವಾಹನಗಳ ವೇಗಕ್ಕಿಂತ ವೇಗದ ಮಿತಿ ತುಂಬಾ ಹೆಚ್ಚಿತ್ತು. ಯಾರಿಗೂ ಏನೂ ಅರ್ಥವಾಗುವ ಮೊದಲೇ ಲೋಕಸಭಾ ಭದ್ರತಾ ಸಿಬ್ಬಂದಿ ಜಗದೀಶ್ ಯಾದವ್ ಆ ಕಾರಿನ ಹಿಂದೆ ಓಡ್ತಿದ್ರು. ಕಾರನ್ನ ನಿಲ್ಲಿಸಲು ಪ್ರಯತ್ನಿಸಿದ್ರು. ಆ ಸಿಬ್ಬಂದಿ ಓಡುತ್ತಿರುವುದನ್ನ ನೋಡಿ ಉಪಾಧ್ಯಕ್ಷರ ಭದ್ರತಾ ಸಿಬ್ಬಂದಿ ಕೂಡ ಅಂಬಾಸಿಡರ್ ಕಾರನ್ನ ತಡೆಯುವ ಪ್ರಯತ್ನದಲ್ಲಿ ಅವರ ಕಡೆಗೆ ಓಡಿ ಬಂದರು. ಆದರೆ ಹಾಗೆ ವೇಗವಾಗಿ ಬರ್ತಿದ್ದ ಅಂಬಾಸಿಡರ್ ಕಾರು ಉಪರಾಷ್ಟ್ರಪತಿಗಳ ಕಾರಿಗೆ ಡಿಕ್ಕಿ ಹೊಡೆದೇ ಬಿಡ್ತು. ಆಗ ಶುರುವಾಗಿದ್ದೇ ಗುಂಡಿನ ಮಳೆ. ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಭಯೋತ್ಪಾದನೆ ಪ್ರಜಾಪ್ರಭುತ್ವದ ಹೊಸ್ತಿಲನ್ನು ದಾಟಿತ್ತು. ಇಡೀ ಸಂಸತ್ತಿನ ಕಟ್ಟಡಗಳು ಗುಂಡುಗಳ ಶಬ್ದದಿಂದ ಮಾರ್ದನಿಸಿತ್ತು. ಭಯೋತ್ಪಾದಕರ ದಾಳಿಯ ಮೊದಲ ಬಲಿಪಶುಗಳಾಗಿದ್ದು ಅಂದರೆ ಅಂಬಾಸಿಡರ್ ಕಾರನ್ನ ತಡೆಯಲು ಪ್ರಯತ್ನಿಸುತ್ತಿದ್ದ 4 ಭದ್ರತಾ ಸಿಬ್ಬಂದಿ. ಅರ್ಧ ಮುಕ್ಕಾಲು ಗಂಟೆಯ ನಂತರ 3 ಭಯೋತ್ಪಾದಕರು ಕೂಡ ಪ್ರಾಣ ಚೆಲ್ಲಿದ್ರು. ಅವರಿಗೇನ್ರಿ, ಸಾಯೋಕೆ ಅಂತಲೇ ನಿರ್ಧರಿಸಿ ಬಂದವರಿಗೆ ಹೊಡೆದು ಏನು ಪ್ರಯೋಜನ? ಆದರೆ ಪ್ರಾಣ ಕಳೆದುಕೊಂಡ ನಮ್ಮವರ ಕಥೆಯೇನು? ಈ ದಾಳಿಯ ಹಿಂದಿನ ಮಾಸ್ಟರ್ ಮೈಂಡ್ ಮಸೂದ್ ಅಜರ್ ಅನ್ನೋದು ಆಮೇಲೆ ಗೊತ್ತಾಯಿತು. ಹೀಗೆ ಸಂಸತ್ತಿನ ದಾಳಿ ಮೂಲಕ ಮಸೂದ್ ಅಜರ್ ಭಾರತದ ಮೇಲೆ ಭಯೋತ್ಪಾದನೆಯ ದಾಳಿ ಆರಂಭಿಸಿದ್ದ. ಸಂಸತ್ತಿನ ದಾಳಿಯ ಹೊರತಾಗಿ ಪಠಾಣ್ಕೋಟ್, ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಕೂಡ ಇದೇ ಅಜರ್ ಆಗಿದ್ದಾನೆ. ಭಾರತದಲ್ಲಿ ನಡೆದ ಒಂದೇ ಒಂದು ಭಯೋತ್ಪಾದಕ ದಾಳಿಯಲ್ಲ, ಬದಲಾಗಿ ಹಲವು ಭಯೋತ್ಪಾದಕ ದಾಳಿಗಳಿಗೆ ಅಜರ್ ಕಾರಣನಾದ. ಸಂಸತ್ತಿನ ದಾಳಿಯ ಹೊರತಾಗಿ ಮಸೂದ್ 2016ರ ಪಠಾಣ್ಕೋಟ್ ದಾಳಿಯ ಮಾಸ್ಟರ್ ಮೈಂಡ್ ಕೂಡ ಆಗಿದ್ದಾನೆ. ಪ್ರಕರಣದಲ್ಲಿ ದೆಹಲಿ ಪೊಲೀಸರ ಆರೋಪ ಪಟ್ಟಿಯ ಪ್ರಕಾರ ಮಸೂದ್ ಭಾರತದ ಮೇಲೆ ದಾಳಿ ನಡೆಸಲು ಜೈಷ್ ಎ ಮೊಹಮ್ಮದ್ ಕಾರ್ಯಕರ್ತರನ್ನ ಬಳಸಿಕೊಂಡಿದ್ದ. ಅವನು 2005ರಲ್ಲಿ ಅಯೋಧ್ಯೆಯ ರಾಮ ಜನ್ಮಭೂಮಿ ಮತ್ತು 2019ರಲ್ಲಿ ಪುಲ್ವಾಮಾದಲ್ಲಿ CRPF ಸೈನಿಕರ ಮೇಲೆ ದಾಳಿ ಮಾಡಿದ್ದ. ಇದಲ್ಲದೆ 2016ರಲ್ಲಿ ಉರಿಯಲ್ಲಿ ನಡೆದ ದಾಳಿ ಮತ್ತು ಅಫ್ಘಾನಿಸ್ತಾನದ ಮಜರ್ ಎ ಶರೀಫ್ನಲ್ಲಿರುವ ಭಾರತೀಯ ದೂತಾವಾಸದ ಮೇಲಿನ ದಾಳಿಗೂ ಮಸೂದ್ ಕಾರಣ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಬಹವಾಲ್ಪುರದಲ್ಲಿರುವ ಅಲ್ಲಾ ಬಕ್ಷ್ ಶಬ್ಬೀರ್ ಎಂಬ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರ ಮನೆಯಲ್ಲಿ ಜನಿಸಿರುವ ಈ ಮಸೂದ್ ಅಜರ್ ತನ್ನ ಆರಂಭಿಕ ಶಿಕ್ಷಣವನ್ನ ಮದರಾಸಾದಲ್ಲಿ ಪಡೆದಿದ್ದಾನೆ. ಈತನ ಕುಟುಂಬ ಕೋಳಿ ಸಾಕಣೆಯಲ್ಲೂ ತೊಡಗಿಸಿಕೊಂಡಿತ್ತು. ಆದರೆ ಮದರಾಸಾದಲ್ಲಿ ಮಸೂದ್ ಶಿಕ್ಷಣ ಪಡೆದಿದ್ದಕ್ಕಿಂತ ತಲೆ ಕೆಡಿಸಿಕೊಂಡಿದ್ದೇ ಹೆಚ್ಚು. ಕೇವಲ 20ನೇ ವಯಸ್ಸಿನಲ್ಲಿ ಆತ ಹರ್ಕತ್ ಉಲ್ ಮುಜಾಹಿದೀನ್ ಎಂಬ ಭಯೋತ್ಪಾದಕ ಸಂಘಟನೆಯನ್ನ ಸೇರಿದ. ಆದರೆ ದೈಹಿಕವಾಗಿ ದುರ್ಬಲನಾಗಿದ್ದ ಕಾರಣ ಈ ಮಸೂದ್ಗೆ ಸಂಘಟನೆಯಲ್ಲಿ ಜಿಹಾದಿ ತರಬೇತಿಯನ್ನು ನೀಡಲಿಲ್ಲ. ಆದರೆ ಈ ಮಸೂದ್ ದೈಹಿಕವಾಗಿಲ್ಲದಿದ್ದರೂ ತಲೆ ಉಪಯೋಗಿಸಿ ಜಿಹಾದಿ ಬರಹಗಳನ್ನು ಬರೆಯಲು ಶುರು ಮಾಡಿದ್ದ. ಹರ್ಕತ್ ಉಲ್ ಮುಜಾಹಿದೀನ್ ಸಂಘಟನೆಯ ಸದೈ ಎ ಮುಜಾಹಿದ್ ನಿಯತಕಾಲಿಕೆಗೆ ಈತ ಬರೆಯಲು ಪ್ರಾರಂಭಿಸಿದ್ದ. ಆತನ ತಲೆಕೆಟ್ಟ ಬರಹಗಳು ಮತ್ತು ಭಾಷಣಗಳು ಭಯೋತ್ಪಾದಕ ಸಂಘಟನೆಯಲ್ಲಿ ಆತನ ಸ್ಥಾನಮಾನ ಹೆಚ್ಚಿಸಿದ್ವು. ಜೊತೆಗೆ ಇದರಿಂದ ಆತನಿಗೆ ದೊಡ್ಡ ಜವಾಬ್ದಾರಿಯನ್ನು ನೀಡಲಾಯಿತು. ಈ ಸಂಘಟನೆಯು ಸೌದಿ ಅರೇಬಿಯಾ ಮತ್ತು UAEಯಂತಹ ದೇಶಗಳಲ್ಲಿನ ಮಸೀದಿಗಳು ಮತ್ತು ಮದರಾಸಗಳಲ್ಲಿ ಅವರ ಭಾಷಣಗಳನ್ನು ಆಯೋಜಿಸಲು ಶುರುವಾಯಿತು. ಭಾಷಣಗಳಲ್ಲಿ ಮುಸಲ್ಮಾನರು ಕಾಶ್ಮೀರವನ್ನು ಸ್ವತಂತ್ರಗೊಳಿಸುವಂತೆ ಮತ್ತು ಭಾರತದ ವಿರುದ್ಧ ಜಿಹಾದ್ ನಡೆಸುವಂತೆ ಪ್ರಚೋದಿಸತೊಡಗಿದೆ. ತನ್ನ ಭಯೋತ್ಪಾದಕ ಚಿಂತನೆಯನ್ನು ಬಳಸಿಕೊಂಡು ತನಗಾಗಿ ಹಣವನ್ನು ಸಂಗ್ರಹಿಸಲು ಕೂಡ ಈತ ಶುರು ಮಾಡಿದ. ಪ್ರಪಂಚದ ಕಣ್ಣುಗಳಿಂದ ತಪ್ಪಿಸಿಕೊಳ್ಳಲು ಆತ ಪಾಕಿಸ್ತಾನದಲ್ಲಿ ಮೌಲ್ವಿಯ ನಕಲಿ ಮುಖವಾಡ ಹಾಕಿಕೊಂಡಿದ್ದ. ಆದರೆ ಮಾಡ್ತಿದ್ದದ್ದು ಮಾತ್ರ ರಕ್ತ ಪಿಪಾಸು ಕೆಲಸ. ಮಸೂದ್ ಅಜರ್ನ ಮುಖ್ಯ ಉದ್ದೇಶ ಅಂದರೆ ಕಾಶ್ಮೀರವನ್ನ ಭಾರತದಿಂದ ಶಾಶ್ವತವಾಗಿ ಬೇರ್ಪಡಿಸೋದು.
ಈ ಉದ್ದೇಶದಿಂದ ಈತ ಭಾರತದಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳನ್ನು ನಡೆಸ್ತಿದ್ದ. ದುರಂತ ಅಂದರೆ ನಮ್ಮವರೇ ಇವನನ್ನ ಹೋರಾಟಗಾರ ಅಂತ ಹಣೆಪಟ್ಟಿ ಕಟ್ಟುತ್ತಾರೆ. ಈತ ಮೊದಲ ಬಾರಿಗೆ ಜನವರಿ 29, 1994ರಂದು ಬಾಂಗ್ಲಾದೇಶದಿಂದ ವಿಮಾನದ ಮೂಲಕ ಢಾಕಾದಿಂದ ದೆಹಲಿಗೆ ತಲುಪಿದ್ದ ಅನ್ನೋದು ನಮ್ಮ ಭದ್ರತಾ ಪಡೆಗೆ ಇರುವ ಮಾಹಿತಿ. 1994ರಲ್ಲಿ ಅಜರ್ ನಕಲಿ ಗುರುತಿನ ಚೀಟಿಯನ್ನು ಬಳಸಿಕೊಂಡು ಶ್ರೀನಗರಕ್ಕೆ ಪ್ರವೇಶಿಸಿದ್ದ. ಅಲ್ಲಿ ಹರ್ಕತ್ ಉಲ್ ಜಿಹಾದ್ ಅಲ್ ಇಸ್ಲಾಮಿ ಮತ್ತು ಹರ್ಕತ್ ಉಲ್ ಮುಜಾಹಿದೀನ್ ಬಣಗಳ ನಡುವಿನ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವುದು ಇವನ ಭೇಟಿಯ ಗುರಿಯಾಗಿತ್ತು. ಆದರೆ ಈತ ಭಾರತಕ್ಕೆ ಕಾಲಿಟ್ಟ ವಿಷಯ ಗೊತ್ತಾಗ್ತಿದ್ದಂತೆ ಅನಂತನಾಗ್ನಲ್ಲಿ ಆತನನ್ನು ಬಂಧಿಸಲಾಯಿತು. ಆದರೆ ಜೈಲಿನ ಇತರ ಖೈದಿಗಳನ್ನು ಕೂಡ ಭಾರತದ ವಿರುದ್ಧ ಪ್ರಚೋದಿಸುವುದನ್ನು ಮುಂದುವರಿಸಿದ. ಜೂನ್ 1999ರಲ್ಲಿ ಸಜ್ಜದ್ ಅಫ್ಘಾನಿ ಮತ್ತು ಇತರ ಕೆಲವು ಖೈದಿಗಳು ಅಜರ್ ಜೊತೆಗೆ ಸುರಂಗವನ್ನು ಅಗೆದು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ದ. ಆದರೆ ಭಾರತೀಯ ಭದ್ರತಾ ಪಡೆಗಳು ಈ ಪ್ರಯತ್ನವನ್ನು ವಿಫಲಗೊಳಿಸಿದವು. ಈ ಕಾರ್ಯಾಚರಣೆಯಲ್ಲಿ ಅಫ್ಘಾನಿಯನ್ನ ಕೊಲ್ಲಲಾಯಿತು. ಮತ್ತೊಂದು ಕಡೆ ಮಸೂದ್ ಅಜರ್ ಜೈಲಿನಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮುಂದುವರಿಸುತ್ತಲೇ ಇದ್ದ. ಡಿಸೆಂಬರ್ 24, 1999ರಂದು ಭಯೋತ್ಪಾದಕರು ಇಂಡಿಯನ್ ಏರ್ಲೈನ್ಸ್ ವಿಮಾನ IC-814 ಅನ್ನು ಅಪಹರಿಸುವ ಮೂಲಕ ಉಗ್ರ ಮಸೂದ್ ಅಜರ್ನ ಬಿಡುಗಡೆಯಾಯಿತು. ಆ ಬಳಿಕ ಮಾರ್ಚ್ 2000ರಲ್ಲಿ ಅಜರ್ ಭಯೋತ್ಪಾದಕ ಸಂಘಟನೆ ಜೈಷ್ ಎ ಮೊಹಮ್ಮದ್ ಅನ್ನು ಸ್ಥಾಪಿಸಿದ. ಇದು ಭಾರತದಲ್ಲಿ ಹಲವಾರು ಪ್ರಮುಖ ಭಯೋತ್ಪಾದಕ ದಾಳಿಗಳನ್ನು ಇವತ್ತಿಗೂ ನಡೆಸುತ್ತಲೇ ಇದೆ. ಅಕ್ಟೋಬರ್ 2001ರಲ್ಲಿ ಜೈಷ್ ಭಯೋತ್ಪಾದಕನೊಬ್ಬ ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭೆಯ ದ್ವಾರದ ಬಳಿ ಸ್ಫೋಟಕಗಳಿಂದ ತುಂಬಿದ್ದ ವಾಹನವನ್ನು ಸ್ಫೋಟಿಸಿದ್ದ. ಇದಾದ ನಂತರ ಇಬ್ಬರು ಭಯೋತ್ಪಾದಕರು ವಿಧಾನಸಭೆಗೆ ನುಗ್ಗಿ ಮನ ಬಂದಂತೆ ಗುಂಡು ಹಾರಿಸಿದ್ರು. ಈ ದಾಳಿಯಲ್ಲಿ ಕನಿಷ್ಠ 38 ಜನರು ಸಾವನ್ನಪ್ಪಿದ್ರು. ಈ ಘಟನೆ ನಡೆದು 2 ವರ್ಷಗಳು ಕೂಡ ಕಳೆದಿರಲಿಲ್ಲ. 5 ಜೈಷ್ ಭಯೋತ್ಪಾದಕರು ಸಂಸತ್ತಿನ ಮೇಲೆ ದಾಳಿ ನಡೆಸಿದ್ರು. ಈ ದಾಳಿಯಲ್ಲಿ 7 ಜನ ಭದ್ರತಾ ಸಿಬ್ಬಂದಿ ಸಾವನ್ನಪ್ಪಿದ್ರು. ತನಿಖೆಯಲ್ಲಿ ಈ ದಾಳಿಯನ್ನ ಅಜರ್ನ ಭಯೋತ್ಪಾದಕ ಸಂಘಟನೆಯ ಜೊತೆ ಮತ್ತೊಬ್ಬ ಭಯೋತ್ಪಾದಕ ಹಫೀಜ್ ಸಯೀದ್ನ ಲಷ್ಕರ್ ಎ ತೊಯ್ಬಾ ಕೈವಾಡ ಇರೋದು ಕೂಡ ಬಯಲಾಯಿತು. ಭಾರತದ ಸಂಸತ್ತಿನ ಮೇಲಿನ ಈ ದಾಳಿಯು ಪ್ರಪಂಚದಾದ್ಯಂತ ಭಾರಿ ಪರಿಣಾಮ ಬೀರಿತು. ಹೀಗಾಗಿ ಪಾಕಿಸ್ತಾನದ ಮೇಲೆ ಒತ್ತಡ ಹೆಚ್ಚಾಯಿತು. ಅಜರ್ ಸಂಘಟನೆಯನ್ನ ನಿಷೇಧಿಸಿ ಗೃಹ ಬಂಧನದಲ್ಲಿ ಇಡುವಂತೆ ಒತ್ತಾಯಿಸಲಾಯಿತು. ಆದರೆ ಕೇವಲ 1 ವರ್ಷದ ನಂತರ ಆ ದುಷ್ಟನನ್ನ ಪಾಕಿಸ್ತಾನ ಬಿಡುಗಡೆ ಮಾಡಿತು. ಬಳಿಕ 2006ರಲ್ಲಿ ಶ್ರೀನಗರದಲ್ಲಿ ಮತ್ತೆ ಭಯೋತ್ಪಾದಕ ದಾಳಿ ನಡೆಯಿತು. ಇದಾದ ನಂತರ ಮಸೂದ್ ಅಜರ್ ಸಂಘಟನೆ ಸುದ್ದಿಯಿಂದ ಕೆಲ ಕಾಲ ಕಣ್ಮರೆಯಾಯಿತು ನಿಜ. ಆದರೆ ತನ್ನ ಭಾಷಣಗಳ ಮೂಲಕ ಭಾರತದ ವಿರುದ್ಧ ವಿಷವನ್ನ ಕಾರುತ್ತಲೇ ಇದ್ದ. ಮುಂದೆ 2016ರಲ್ಲಿ ಜೈಷ್ ಭಯೋತ್ಪಾದಕರು ಪಂಜಾಬ್ನ ಪಠಾಣ್ಕೋಟ್ನಲ್ಲಿರುವ ಭಾರತೀಯ ವಾಯುಪಡೆಯ ನೆಲೆಯ ಮೇಲೆ ದಾಳಿ ಮಾಡಿದ್ರು. ಈ ದಾಳಿಯಲ್ಲಿ 6 ಭದ್ರತಾ ಸಿಬ್ಬಂದಿ ಹುತಾತ್ಮರಾದರು. ಅದೇ ವರ್ಷ ಭಾರತೀಯ ಪೊಲೀಸ್ ಸಮವಸ್ತ್ರ ಧರಿಸಿದ ಜೈಷ್ ಭಯೋತ್ಪಾದಕರು ಜಮ್ಮು ಬಳಿಯ ನಾಗ್ರೋಟಾ ಪ್ರದೇಶದಲ್ಲಿನ ಭಾರತೀಯ ಸೈನಿಕರ ಮೇಲೂ ಕೂಡ ದಾಳಿ ಮಾಡಿದ್ರು. ಈ ದಾಳಿಯಲ್ಲಿ ಒಬ್ಬ ಅಧಿಕಾರಿ ಸೇರಿದಂತೆ 4 ಸೈನಿಕರು ಹುತಾತ್ಮರಾದರು. ಅದೇ 2016ರಲ್ಲಿಯೇ 4 ಜೈಷ್ ಭಯೋತ್ಪಾದಕರು LOC ಬಳಿಯ ಉರಿಯಲ್ಲಿರುವ ಭಾರತೀಯ ಸೇನಾ ಬ್ರಿಗೇಡ್ ಪ್ರಧಾನ ಕಚೇರಿಯ ಮೇಲೆಯೇ ದಾಳಿ ಮಾಡಿ 17 ಗ್ರೆನೇಡ್ಗಳನ್ನು ಎಸೆದರು. ಈ ದಾಳಿಯಲ್ಲಿ 17 ಸೇನಾ ಸೈನಿಕರು ಹುತಾತ್ಮರಾದರು. ಜೈಷ್ನ ರಕ್ತದಾಹ ಇಲ್ಲಿಗೆ ನಿಲ್ಲಲಿಲ್ಲ. ಫೆಬ್ರವರಿ 14, 2019ರಂದು ಪುಲ್ವಾಮಾದ ಲೆಥ್ಪೋರಾದಲ್ಲಿ ಜೈಷ್ ಆತ್ಮಾಹುತಿ ಬಾಂಬರ್ RDX ತುಂಬಿದ ವಾಹನವನ್ನು CRPF ಬೆಂಗಾವಲು ಪಡೆಯ ಬಸ್ಸಿಗೆ ಡಿಕ್ಕಿ ಹೊಡೆಸಿದರು. ಈ ದಾಳಿಯಲ್ಲಿ 40ಕ್ಕೂ ಹೆಚ್ಚು CRPF ಸಿಬ್ಬಂದಿ ಪ್ರಾಣತ್ಯಾಗ ಮಾಡಿದರು. ಈ ದಾಳಿಗೆ ಪ್ರತಿಕಾರವಾಗಿ ಭಾರತ ಪಾಕಿಸ್ತಾನದ ಖೈಬರ್ ಪಖ್ತೂನ್ವಾ ಪ್ರದೇಶದ ಬಾಲ್ಕೋಟ್ನಲ್ಲಿರುವ ಜೈಷ್ ಭಯೋತ್ಪಾದಕ ತರಬೇತಿ ಶಿಬಿರವನ್ನು ನಾಶಪಡಿಸಿತು. ಮೇ 2019ರಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ಮಸೂದ್ ಅಜರ್ನನ್ನ ಭಯೋತ್ಪಾದಕ ಎಂದು ಘೋಷಿಸಿತು. ಪಾಕಿಸ್ತಾನದ ಮಾಜಿ ಅಧ್ಯಕ್ಷ ಪರ್ವೇಜ್ ಮುಷರಫ್ ಕೂಡ ಒಮ್ಮೆ ಗುಪ್ತಚರ ಸಂಸ್ಥೆ ISI ಭಾರತದಲ್ಲಿ ದಾಳಿ ನಡೆಸಲು ಜೈಷನ್ನು ಬಳಸಿಕೊಂಡಿತ್ತು ಎಂದು ಒಪ್ಪಿಕೊಂಡರು. ಇಂತಹ 56 ವರ್ಷದ ಮಸೂದ್ ಅಜರ್ ಪ್ರಸ್ತುತ ಭಾರತದ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ. ಆದಾಗ್ಯೂ ಏಪ್ರಿಲ್ 2019ರಿಂದ ಈ ತಲೆಹಿಡುಕ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ. ಮಸೂದ್ ಅಜರ್ ಬಹವಾಲ್ಪುರದ ಯಾವುದೋ ಸುರಕ್ಷಿತ ಸ್ಥಳದಲ್ಲಿ ಅಡಗಿದ್ದಾನೆ ಅಂತ ನಂಬಲಾಗಿದೆ. ಮೇ 7ರಂದು ಮಧ್ಯರಾತ್ರಿ ಭಾರತೀಯ ಸೇನೆಯು ಬಹವಾಲ್ಪುರದಲ್ಲಿ ನಡೆಸಿದ ಆಪರೇಷನ್ ಸಿಂಧೂರ್ನಲ್ಲಿ ಮಸೂದ್ ಅಜರ್ ಕುಟುಂಬದ 10 ಸದಸ್ಯರನ್ನು ಕೊಂದು ಹಾಕಿದೆ. ಇವರಲ್ಲಿ ಅವರ ಸಹೋದರಿ, ಸೋದರಳಿಯರು ಮತ್ತು ಮಕ್ಕಳು ಸೇರಿದ್ದಾರೆ. ಆದರೆ ಮಸೂದ್ ಮಾತ್ರ ಬಚಾವಾಗಿದ್ದಾನೆ. ಈಗ ಯುದ್ಧ ಸನ್ನಿವೇಶ ಸೃಷ್ಟಿಯಾಗ್ತಿದ್ದಂತೆ ಪಾಕಿಸ್ತಾನ ಹೋಗಿ ಅಮೆರಿಕದ ಕಾಲು ಹಿಡಿದಿದೆ. ಭಾರತ ಅದ್ಯಾವ ಕಟ್ಟಳೆಗೆ ಬಿದ್ದು ಕದನ ವಿರಾಮಕ್ಕೆ ಒಪ್ಪಿಕೊಳ್ಳಲು ಮುಂದಾಗಿದೆಯೋ ದೇವರೇ ಬಲ್ಲ.
ಆದರೆ ನಾಳೆ ಅಕಸ್ಮಾತ್ ಮಾತುಕತೆ ಅಂತಾದರೆ ಈ ಉಗ್ರ ಮಸೂದ್ನನ್ನ ತಮಗೆ ಒಪ್ಪಿಸಬೇಕು ಅಂತ ಕೇಳುವ ಸಾಧ್ಯತೆ ಮಾತ್ರ ದಟ್ಟವಾಗಿದೆ. ಇದಿಷ್ಟು ಉಗ್ರ ಮಸೂದ್ ಅಜರ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್.